ಮಗುವೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಆದರೆ ಓದೋಕೆ ಮಕ್ಕಳು ಇರುವಂತಹ ಊರಲ್ಲಿ ಶಾಲೆನೇ ಇಲ್ಲ ಅಂದ್ರೆ ಹೇಗೆ ಅಂತ ಹೇಳಿ, ಎಲ್ಲಿ ಹೋಗ್ಬೇಕು ಆ ಮಕ್ಕಳು? ಓದೋದಕ್ಕೆ ಎಲ್ಲಿ ಹೋಗ್ಬೇಕು ಅಂತ ಹೇಳಿ, ಹಲ್ಲಿದ್ದೋರಿಗೆ ಕಡ್ಲೆ ಇಲ್ಲ, ಕಡ್ಲೆ ಇದ್ದೋರಿಗೆ ಹಲ್ಲಿಲ್ಲ ಅನ್ನೋ ಸ್ಥಿತಿ ನಿರ್ಮಾಣ ಆಗಿದೆ. ಈ ಊರಲ್ಲಿ ಓದೋದಕ್ಕೆ ಮಕ್ಕಳಿದ್ದಾರೆ, ಆದರೆ ಶಾಲೆಯ ಭಾಗ್ಯ ಮಾತ್ರ ಇಲ್ಲ. ವಿಜಯಪುರ ಜಿಲ್ಲೆಯಲ್ಲಿ ಶಾಲೆ ತೆರೆಯದೆ ಕಣ್ಮುಚ್ಚಿ ಕುಳಿತಿದೆಯಾ ಶಿಕ್ಷಣ ಇಲಾಖೆ? ಸರ್ಕಾರಿ ಶಾಲೆ ಆರಂಭಿಸೋದಕ್ಕೆ ಅಡ್ಡಿ ಆಗ್ತಾ ಇದೆಯಾ ಖಾಸಗಿ ಶಾಲೆಯ ಮಾಫಿಯಾ? ನೂರಾರು ಮಕ್ಕಳಿದ್ರೂ ಕೂಡ ಶಾಲೆಯನ್ನ ತೆರೆಯದಷ್ಟು ಕಟುವಾಗಿದ್ಯಾಕೆ ಶಿಕ್ಷಣ ಇಲಾಖೆ? ಚಡಚಣ ತಾಲೂಕಿನ ಹತ್ತಳ್ಳಿ ಗ್ರಾಮದಲ್ಲಿ ಶಾಲೆಯೇ ಇಲ್ಲ. ಹತ್ತಳ್ಳಿ ಗ್ರಾಮಕ್ಕೆ ಬರಲ್ಲ ಒಂದೇ ಒಂದು ಬಸ್. ಶಿಕ್ಷಣಕ್ಕಾಗಿ ಪಾಪ 14 ಕಿಲೋಮೀಟರ್ ನಡ್ಕೊಂಡೇ ಹೋಗ್ಬೇಕು ಮಕ್ಕಳು. ಅಂಗನವಾಡಿ, ಪ್ರಾಥಮಿಕ ಶಾಲೆ ಕೊಟ್ಟು ಪುಣ್ಯವನ್ನ ಕಟ್ಕೊಳ್ಳಿ ಅಂತಿದ್ದಾರೆ ಗ್ರಾಮಸ್ಥರು. ನಾವು ದಿನ ಸಾಲಿಗೆ ಹೋಗ್ಬೇಕಂದ್ರೆ ಭಾಳ ಇದು ಆಗ್ತದೆ ರೀ. ರಾಡಿ ಮಕ್ಕಳದ್ರಿ, ಸಣ್ಣ ಸಣ್ಣ ಪಾರಗಳವ್ರಿ, ಬರ್ಚ ಕಟ್ರು ಆದ್ಮೇಲೆ ಎಲ್ಲ ಗಾಡಿ ಹೆದಾಡ್ತಾವ್ರಿ. ನಾವು ಭಾಳ ಭಯ ಆಲತ್ತಾರ. ಮಳೆ ಆಯ್ತಂದ್ರೆ ಇದು ಆಗ್ತಾರೆ, ಒಂದು ತುಸು ಬರ್ಲಾಕ ತಡ ಆಯ್ತಂದ್ರೆ ಅವ್ವ ಅಪ್ಪ ಒಂದು ಸೌಂಡ್ ನಡ್ಕೋತ ಬರ್ತಾರ್ರಿ. ನಮ್ಮ ಸಲುವಾಗಿ ರೀ ಇಲ್ಲೊಂದು ಸಾಲ ಆಯ್ತಂದ್ರೆ ನಮಗೆ ಭಾಳ ಚಲೋ ಆಗ್ತದೆ ರೀ. ನಾವು ನಡ್ಕೋತ ದಿನ 7 ಕಿಲೋಮೀಟ್ರ್ ರಾಡ್ಯಾಗ ಹೋಗ್ತೇವ್ರಿ. ಇಲ್ಲೊಂದು ಸಾಲಿ ಹಂಗೆ ನೋಡಿ ಆದ್ರೆ ನಮಗೆ ಚಲೋ ಆಗ್ತದೆ ರೀ. ಲೇಟ್ ಆತ್ರಿ, ಕತ್ಲೆ ಆಗ್ತದ್ರಿ. 6-7 ಇಲ್ರಿ. ನಾವು ದಿನ ಸಾಲಿಗೆ ಹೋಗ್ಬೇಕಂದ್ರೆ ಭಾಳ ಇದು ಆಗ್ತದೆ ರೀ. ರಾಡಿ ಮಕ್ಕಳದ್ರಿ, ಸಣ್ಣ ಸಣ್ಣ ಪಾರಗಳವ್ರಿ, ಬರ್ಚ ಕಟ್ರು ಆದ್ಮೇಲೆ ಎಲ್ಲ ಗಾಡಿ ಹೆದಾಡ್ತಾವ್ರಿ. ನಾವು ಭಾಳ ಭಯ ಆಲತ್ತಾರ. ಮಳೆ ಆಯ್ತಂದ್ರೆ ಇದು ಆಗ್ತಾರೆ, ಒಂದು ತುಸು ಬರ್ಲಾಕ ತಡ ಆಯ್ತಂದ್ರೆ ಅವ್ವ ಅಪ್ಪ ಒಂದು ಸೌಂಡ್ ನಡ್ಕೋತ ಬರ್ತಾರ್ರಿ. ನಮ್ಮ ಸಲುವಾಗಿ ರೀ ಇಲ್ಲೊಂದು ಸಾಲ ಆಯ್ತಂದ್ರೆ ನಮಗೆ ಭಾಳ ಚಲೋ ಆಗ್ತದೆ ರೀ. ನಾವು ನಡ್ಕೋತ ದಿನ 7 ಕಿಲೋಮೀಟ್ರ್ ರಾಡ್ಯಾಗ ಹೋಗ್ತೇವ್ರಿ. ಇಲ್ಲೊಂದು ಸಾಲಿ ಹಂಗೆ ನೋಡಿ ಆದ್ರೆ ನಮಗೆ ಚಲೋ ಆಗ್ತದೆ ರೀ. ಲೇಟ್ ಆತ್ರಿ, ಕತ್ಲೆ ಆಗ್ತದ್ರಿ. 6-7 ಇಲ್ರಿ. ನಾವು ದಿನ ಸಾಲಿಗೆ ಕೇಳಿಕೊಳ್ಳುವುದು ಏನೆಂದರೆ, ಹತ್ತಳ್ಳಿಯಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿ ಇರುವ ನಮ್ಮ ಹೊಲಗದ್ದೆಗಳಲ್ಲಿ ಇಲ್ಲಿ ವಾಸ ಮಾಡ್ತಾ ಇದ್ದೀವಿ. ನಮ್ಮ ಮಕ್ಕಳ ಬದುಕು ಭಾಳ ಒಂದು ದಯನೀಯ ಸ್ಥಿತಿಯಲ್ಲಿದೆ. ಯಾಕಂದರೆ ಮಕ್ಕಳು ಶಾಲೆಗೆ ಹೋಗಬೇಕಾದ್ರೆ ರಸ್ತೆಯೂ ಇದ್ದಿದ್ದಿರಲಿಲ್ಲ. ಅಂಥದ್ರಲ್ಲಿ ನಾವು ಪಟ್ಟಿ ಹಾಕಿ ರಸ್ತೆ ಮಾಡಿಕೊಂಡು ಮಕ್ಕಳನ್ನ ಕಳಿಸ್ತಾ ಇದ್ದೀವಿ ಅಂದರೂ ಮನೆಯಲ್ಲಿ ಚಿಂತೆ ಮಾಡ್ತಾ ಕಳಿಸ್ತಿರ್ತೀವಿ. ಯಾಕಂದರೆ ದಾರಿಯಲ್ಲಿ ಬರುವ ವಾಹನಗಳು ಬರ್ತಾವ, ಹೆಂಗೆ ಬರ್ತಾವ, ಮೋಟ್ರ್ ಬೈಕ್ ಬರ್ತಾವ, ಅವೆಲ್ಲ ಮಕ್ಕಳು ತಪ್ಪಿಸ್ಕೊಂಡು ಹೆಂಗೆ ಚೆನ್ನಾಗಿ ಶಾಲೆ ಮುಟ್ತಾರೋ ಇಲ್ಲೋ, ಮನೆಗೆ ಬಂದು ಮುಟ್ತಾರೋ ಇಲ್ಲೋ ಅನ್ನುವಂಥ ಆತಂಕದಲ್ಲಿ ನಾವು ದಿನಾಲು ಕಾಲ ಕಳೀತಾ ಇದ್ದೀವಿ. ಆದರೂ ಈ ಒಂದು ಬಡ ರೈತರ ಸಾರ್ವಜನಿಕರ ಹಿತದೃಷ್ಟಿಯನ್ನು ತಾವು ಇಟ್ಕೊಂಡು ಸರ್ಕಾರದವರು ನಮ್ಮ ಕಳಕಳಿಯ ಮನವಿ ಮೇರೆಗೆ ಒಂದು ಶಾಲೆಯನ್ನು ಮಾಡಿಕೊಡಬೇಕು. ಶಿಕ್ಷಣ ಅಧಿಕಾರಿಗೆ ಕೊಟ್ಟಿದ್ದೇವೆ ರೀ, DD5 ಕೊಟ್ಟಿದ್ದೇವೆ ರೀ, BO ಕೊಟ್ಟಿದ್ದೇವೆ ರೀ, DC ಅವರಿಗೂ ಕೊಟ್ಟಿದ್ದೆವು, MLA ಅವರಿಗೂ ಕೊಟ್ಟಿದ್ದೇವೆ ರೀ. ನಮ್ಮ ಲಕ್ಟಣ ಮತಕ್ಷೇತ್ರದ ಶಾಸಕರಾದ ವಿಠ್ಠಲ್ ಕಟಕಗುಂಡು ಅವ್ರಿಗೆ ಕೊಟ್ಟಿದ್ದೇವೆ ರೀ. ಅವರು ಸ್ಪಂದನೆ ಮಾಡಿಲ್ಲ ರೀ. ಶಾಲೆ ಮಂಜೂರು ಮಾಡಬೇಕಂತೇಳಿ ಎಲ್ಲ ರೈತರು ನಮ್ಮಲ್ಲಿ ಕಳ್ಕಳಿಂದ ಕೇಳ್ತಾ ಇದ್ದಾರೆ. ಇಲ್ಲಿ 7 ಕಿಲೋಮೀಟ್ರ್ ನಡೀತದ್ರಿ. ಅಂಗನವಾಡಿ ಶಾಲೆ ಆಗ್ಬೇಕ್ರಿ. ನಾವು ಇಲ್ಲಿ ಬೇಡಿಕೆ ಇರುವುದು, ಈ ನಮ್ಮ ಮಕ್ಕಳನ್ನು ಈ ಹತ್ತಳ್ಳಿ ಗ್ರಾಮಕ್ಕೆ ಇಲ್ಲಿ ಹೆಬ್ಬಾಳ ಗ್ರಾಮದಿಂದ 6 ಕಿಲೋಮೀಟ್ರ್ ಆಗದ. ಅದಕ್ಕಾಗಿ ಈ 6 ಕಿಲೋಮೀಟ್ರ್ ಹೋಗುವಾಗ ವಾಹನಗಳು, ಡಂಪರ್ಗಳು, ಪಟ್ಪಟ್ಗಳು ಎಲ್ಲ ಬರ್ತಾವ. ಅದಕ್ಕೆ ನಮ್ಮ ಮಕ್ಕಳು ಹ್ಯಾಂಗೆ ಬರ್ತಾರೋ ಹ್ಯಾಂಗಿಲ್ಲೋ, ಅದಕ್ಕಾಗಿ ನಮ್ಮ ಮನೆಯಾಗ ಎಲ್ಲ ಸಾರ್ವಜನಿಕ ಚಿಂತೆ ಆಗ್ತದೆ. ಅದಕ್ಕಾಗಿ ಈಗ ಒಂದು ಅಂಗನವಾಡಿ ಒಂದು ಪ್ರಾಥಮಿಕ ಶಾಲೆ ಎರಡೂ ಮಾಡಿ ಈ ನಮ್ಮ ಹೆಬ್ಬಾಳ ಗ್ರಾಮಕ್ಕೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದೀಪಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದೀಪಕ್, ನಿಜಕ್ಕೂ ಇದು ನಮ್ಮ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಗೆ ತಲುಪಬೇಕಾದಂತಹ ಸುದ್ದಿ. ಯಾಕೆಂತಂದರೆ 14 ಕಿಲೋಮೀಟರ್ ಮಕ್ಕಳು ನಡ್ಕೊಂಡು ಹೋಗಬೇಕು ಶಾಲೆಗೆ ಅಂತಂದರೆ ಎಷ್ಟು ಕಷ್ಟ ಇರುತ್ತೆ. ಮತ್ತು ಮಕ್ಕಳು ಓದ್ತೀವಿ ಅಂತಂದರೆ ಓದಿಸೋದಕ್ಕೆ ಪೇರೆಂಟ್ಸ್ಗಳು ಕೂಡ ರೆಡಿ ಇದ್ದಾರೆ, ಆದರೆ ಶಾಲೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಎಷ್ಟು ವರ್ಷಗಳಿಂದ ಈ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಆ ಭಾಗದ ಗ್ರಾಮಸ್ಥರು ಮತ್ತು ಮಕ್ಕಳು? ಏನೆಲ್ಲ ಹೇಳಿದ್ರು ಊರಿನ ಗ್ರಾಮಸ್ಥರು ಮತ್ತು ಮಕ್ಕಳು ಅಂತ ಹೇಳಿ? ಖಂಡಿತ ರಮ್ಯ, ಇದು ಮಕ್ಕಳ ಒಂದು ಶೋಚನೀಯ ಪರಿಸ್ಥಿತಿ ಅಂತ ಹೇಳ್ಬೋದು. ಯಾಕಂತಂದ್ರೆ ವಿಜಯಪುರ ಜಿಲ್ಲೆಯ ಏನ್ ಚಡಚಣ ತಾಲೂಕಿದೆ, ಚಡಚಣ ತಾಲೂಕಿನ ವ್ಯಾಪ್ತಿಯಲ್ಲಿ ಇರುವಂತಹ ಹತ್ತಳ್ಳಿ ಅನ್ನುವಂತ ಒಂದು ಗ್ರಾಮ
ಈ ಒಂದು ಗ್ರಾಮದಿಂದ ಸುಮಾರು 6-7 ಕಿಲೋಮೀಟರ್ ಅಂತರದಲ್ಲಿ ಒಂದು ತೋಟದ ವಸ್ತಿ ಇದೆ. ಅಲ್ಲಿ ಸುಮಾರು 100ಕ್ಕೂ ಹೆಚ್ಚು ಮನೆಗಳಿದ್ದಾವೆ. ಮತ್ತೆ 50-60 ಜನ ವಿದ್ಯಾರ್ಥಿಗಳು, ಮಕ್ಕಳು, ಪುಟ್ಟ ಕಂದಮ್ಮಗಳು ಅಲ್ಲಿ ಇರುವಂತದ್ದು. ಅವರು ಶಾಲೆಗೆ ಹೋಗ್ಬೇಕು ಅಂತಂದ್ರೆ ದಿನಾಲೂ ಕೂಡ 7 ಕಿಲೋಮೀಟರ್ ನಡಿಬೇಕು, ಮತ್ತೆ ವಾಪಸ್ ಬರ್ಬೇಕಾದ್ರೆ 7 ಕಿಲೋಮೀಟರ್ ನಡಿಬೇಕು. ಅಂದ್ರೆ 14 ಕಿಲೋಮೀಟರ್ಗಳ ಅಂತರವನ್ನ ಅವರು ಕ್ರಮಿಸಬೇಕಾಗ್ತದೆ. ಎಲ್ಲೋ ಒಂದು ಕಡೆ ಸರ್ಕಾರ ಹೇಳ್ತದೆ ಮಗು ಒಂದು ಕಲಿತರೆ ಶಾಲೆ ಒಂದು ತೆರೆದಂತೆ ಅಂತ ಹೇಳಿ. ಆದ್ರೆ ದುರಾದೃಷ್ಟ ಅಂತಂದ್ರೆ ಎಲ್ಲಿ ಮಕ್ಕಳಿದ್ದಾರೆ, ಎಲ್ಲಿ ಶಾಲೆಗೆ ಹೋಗುವಂತ ಮಕ್ಕಳಿದ್ದಾರೆ, ಅಲ್ಲಿ ಶಾಲೆಯನ್ನ ತೆರೆಯೋದಕ್ಕೆ ಸರ್ಕಾರ ಆಗ್ಲಿ, ಶಿಕ್ಷಣ ಇಲಾಖೆ ಅಧಿಕಾರಿಗಳಾಗ್ಲಿ ಹಿಂದೇಟನ್ನ ಆಗ್ತಾ ಇರುವಂತದ್ದು. ಇನ್ನೊಂದು ಕಡೆ ನಮಗೆ ಪ್ರಾಥಮಿಕ ಶಾಲೆಯನ್ನಾದ್ರೂ ಕೊಡಿ, ಒಂದು ಕನಿಷ್ಠ ಅಂಗನವಾಡಿಯನ್ನಾದ್ರೂ ಕೊಡಿ ಅಂತ ಹೇಳಿ ಅಲ್ಲಿನ ಜನ ಬೇಡಿಕೆ ಇಡ್ತಾ ಇರುವಂತದ್ದು. ಜೊತೆಗೆ ಅವರೇ ಒಂದು ಹಣವನ್ನು ಹೊಂದಿಸಿ ಈಗ ಒಂದು ರಸ್ತೆಯನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಆದ್ರೆ ದುರಂತ ಅಂತಂದ್ರೆ ಅಲ್ಲಿ ಈಗ ಕಳೆದ ಒಂದು ದಶಕದಿಂದ ಆ ಒಂದು ತೋಟದ ವಸ್ತಿಗೆ ಸಾರಿಗೆ ಬಸ್ ಇಲ್ಲ, ಮಕ್ಕಳು ವಿದ್ಯಾರ್ಥಿಗಳು ಶಾಲೆಗೆ ಹೋಗೋದಕ್ಕೆ ವ್ಯವಸ್ಥೆಗಳಿಲ್ಲ. ಮತ್ತೆ ಜೊತೆಗೇನೆ ರಸ್ತೆಯನ್ನ ಗ್ರಾಮಸ್ಥರೇ ಮಾಡ್ಕೊಂಡ್ರು ಕೂಡ ಅಲ್ಲಿಗೆ ಒಂದು ಶಾಲೆಯನ್ನ ಮಂಜೂರು ಮಾಡೋದಕ್ಕೆ ಅಧಿಕಾರಿಗಳ ಒಂದು ಕಚೇರಿಗಳಿಗೆ ದಿನನಿತ್ಯವೂ ಕೂಡ ಪರದಾಡ್ತಾ ಇದ್ದಾರೆ. ಕಳೆದ 3 ವರ್ಷಗಳಿಂದ ಈ ಒಂದು ಮನವಿಗಳನ್ನ ತಾಲೂಕು ಆಡಳಿತಕ್ಕೆ ಮತ್ತು ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ, ಜಿಲ್ಲಾಡಳಿತಕ್ಕೆ ಮತ್ತು ಶಿಕ್ಷಣ ಸಚಿವರಿಗೆ ಕೊಡ್ತಾ ಬಂದ್ರು ಕೂಡ ಒಂದು ನಾಚಿಕೆಗೇಡಿನ ಸಂಗತಿ ಅಂತ ಹೇಳ್ಬೋದು ರಮ್ಯಾ. ಓಕೆ ದೀಪಕ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ಧರ್ಮರಾಯ ಬಿರಾದಾರ ಪೋಷಕರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಹಲೋ ರೀ ಸರ್ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತದೆ ಸರ್ ನೋಡಿ, ಒಂದು ಊರಲ್ಲಿ ಒಂದು ಸರ್ಕಾರಿ ಶಾಲೆ ಇದ್ದೇ ಇರುತ್ತೆ, ಬಟ್ ಆದರೆ ನಿಮ್ಮ ಊರಲ್ಲಿ ಒಂದು ಸರ್ಕಾರಿ ಶಾಲೆ ಇಲ್ಲ ಅನ್ನೋದು ನಿಜಕ್ಕೂ ಒಂದು ಆಶ್ಚರ್ಯಕರ. ಮತ್ತೆ ಮಕ್ಕಳು ಎಷ್ಟು ದೂರ ಹೋಗಬೇಕಾಗಿದೆ ಈಗ ಶಾಲೆಗೆ, ನೀವು ಎಷ್ಟು ವರ್ಷದಿಂದ ಮನವಿ ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳಿ. ಅದೇ ರೀ, ನಾವು ಇಲ್ಲಿ ಹತ್ತಳಿಂದ 6-7 ಕಿಲೋಮೀಟರ್ ದೂರ ಅದ್ರಿ. ಇಲ್ಲಿ ಹೆಬ್ಬಳ ವಸ್ತಿ ಇಲ್ಲಿ 100 ವಸ್ತಿ ಅದಾವ್ರಿ. ಈ ಮಕ್ಕಳು ನಡ್ಕೊತ ಹೋಗ್ಬೇಕ್ರಿ. ದಿವಸ 6-7 ಕಿಲೋಮೀಟರ್ ಹೋಗ್ಬೇಕು ಬರ್ಬೇಕ್ರಿ. ದಾರಿ ಮಟ್ಟ ವಾಹನ ಬರ್ತಿರ್ತಾವ್ರಿ. ಈ ಕಡೆಯಿಂದ ಆ ಕಡೆ ಹೋಗುದು ಮತ್ತೆ ಮಕ್ಕಳಿಗೆ ಭಯ ಇರ್ತಾವ್ರಿ. ಹೌದು, ಮಕ್ಳು ಹೆಂಗ್ ಹೋಗ್ತಾರೋ ಹೆಂಗಿಲ್ಲೋ ಮನೆಗೆ ಬರುತ್ತಾನ ತಂದೆ ತಾಯಿಗಳು ಚಿಂತೆ ಮಾಡ್ತಾರ್ರಿ. ಅದಕ್ಕೆ ಇಲ್ಲೊಂದು ಅಂಗನವಾಡಿ ಸ್ಕೂಲ ಮತ್ತೆ ಪ್ರಾಥಮಿಕ ಸ್ಕೂಲ ಆಗ್ಬೇಕಂತ ನಮ್ಮ ಕೋರಿಕೆ ಮನವಿ ಮಾಡ್ಕೋಬೇಕ್ರಿ. ಅಲ್ಲ, ನೀವು 3 ವರ್ಷಗಳಿಂದ ಮನವಿ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಿದ್ದೀರಿ. ಯಾರು ನಿಮ್ಮ ಈ ಮನವಿಗೆ ಸ್ಪಂದಿಸ್ಲಿಲ್ವಾ ಅಂತ ಹೇಳಿ? ಮಾಡ್ಕೊಡ್ತೀವಿ ಅನ್ನೋ ಭರವಸೆ ಯಾರು ಕೊಡ್ಲಿಲ್ವಾ? ಯಾರು ಕೊಡ್ಲಿಲ್ರಿ. ಮಾಡಿ ಕೊಡ್ತೀವಿ ಅಂತ ಹೇಳ್ತಾರ್ರಿ, ಯಾರು ಮಾಡ್ಕೊತಿಲ್ರಿ, ಮಾಡಿಲ್ರಿ. ಓಕೆ, ನೀವೇ ಭೂಮಿ ಕೊಡ್ತೀವಿ ಅಂತಂದ್ರು ರೆಡಿ ಇಲ್ಲ ಒಂದು ಶಾಲೆ ಓಪನ್ ಮಾಡ್ಕೊಡೋದಕ್ಕೆ? ರೆಡಿ ಇಲ್ರಿ. ಒಟ್ಟು ಎಷ್ಟು ಮಕ್ಕಳಿದ್ದಾರೆ ಸರ್ ನಿಮ್ಮ ಭಾಗದಲ್ಲಿ? ಇಲ್ಲಿ 50-60 ಮಕ್ಕಳು ಇದ್ದಾರೆ, ಚಿಕ್ಕ ಮಕ್ಕಳು. ದೊಡ್ಡ ಮಕ್ಕಳು ಹೋಗ್ತಾರ ಊರ್ ಕಡೆ ಹತ್ತಳಿ ಶಾಲೆಗೆ. ಖಾಸಗಿ ಶಾಲೆಗಳು ಇರೋದ್ರಿಂದ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆಯಾ ಅಂತ? ನೀವು ಲಕ್ಷ ದುಡ್ಡು ಕೊಟ್ಟು ಓದಿಸ್ಲಿ ಅಂತ ಹೇಳಿ ಈ ರೀತಿಯಾಗಿ ನಿರ್ಲಕ್ಷ್ಯ ತೋರಿಸ್ತಾ ಇದೆಯಾ ಅಂತ? ಹೌದ್ರಿ ಸರ್. ಆಯಿತು, ನೋಡೋಣ. ನಾವು ಈಗ ಗ್ಯಾರಂಟಿ ನ್ಯೂಸ್ ಮುಖಾಂತರ ನೀವು ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಂಡಿದ್ದೀರಿ, ನಾವು ಕೂಡ ಸಮಸ್ಯೆಯನ್ನು ಆಲಿಸಿದ್ದೀವಿ. ನೋಡೋಣ ಮುಂದಿನ ದಿನಗಳಲ್ಲಿ ಸರ್ಕಾರ ಸ್ಪಂದಿಸುತ್ತಾ ಅಂತ ಹೇಳಿ. ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಆಗ್ತಾ ಇಲ್ಲ, ಹೌದಾ ಮಾಡ್ಕೊಡ್ತೀವಿ ಅಂತ ಹೇಳಿ ಬರೀ ಸಬೂಬನ್ನ ಹೇಳಿ ಕಳಿಸ್ತಾ ಇದ್ದಾರೆ ಹೊರತು ಇಲ್ಲಿಯವರೆಗೂ ಒಂದು ಶಾಲೆ ಓಪನ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಶಾಲೆ ಓಪನ್ ಮಾಡದೇ ಇದ್ರೆ ಮಕ್ಕಳು ಕಲೀರಿ ಅಂತ ಹೇಳಿದ್ರೆ ಎಲ್ಲ ಹೋಗಿ ಕಲಿಬೇಕು. ಮತ್ತೆ ಪೋಷಕರಿಗೂ ಕೂಡ ಆತಂಕ ಆಗುತ್ತೆ. ಬೆಳಗ್ಗೆ ನಡ್ಕೊಂಡು ಹೋಗ್ಬೇಕು 6-7 ಕಿಲೋಮೀಟ್ರು, ಮತ್ತೆ ವಾಪಸ್ ಶಾಲೆಯಿಂದ ಬರ್ತಾ ಅವರು ಕೂಡ ಟಯರ್ಡ್ ಆಗಿರ್ತಾರೆ. ಮತ್ತೆ ಅಲ್ಲಿಂದ 6-7 ಕಿಲೋಮೀಟರ್ ವಾಪಸ್ ನಡ್ಕೊಳ್ತಾ ಬರಬೇಕು ಅಂತಂದ್ರೆ ನಿಜಕ್ಕೂ ಕಷ್ಟ ಸಾಧ್ಯ. ನಾವುಗಳೇ 1-2 ಕಿಲೋಮೀಟರ್ ನಡೆದ್ಬಿಟ್ರೆ ಅಯ್ಯಪ್ಪ ಸುಸ್ತಾಗೋಯ್ತು ಅಂತ ಹೇಳ್ತೀವಿ. ನೋಡಿ, ವಿಠ್ಠಲ ಕಟಕದೊಂಡ ಚಡಚಣ ಶಾಸಕ ಅವರನ್ನ ನಾವು ಸಂಪರ್ಕ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ವಿ. ಆದರೆ ಅವ್ರು ನಮಗೆ ಕನೆಕ್ಟ್ ಆಗಿದ್ರು, ಬಟ್ ಆದರೆ ಆನೇರ್ ಅಲ್ಲಿ ಮಾತಾಡೋದಕ್ಕೆ ರೆಡಿ ಇಲ್ಲ. ನೋಡಿ ಶಾಸಕರೇ, ದಯವಿಟ್ಟು ಸ್ವಲ್ಪ ಗಮನ ಹರಿಸಿ. ಮತ್ತೊಂದು ಕಡೆ ನಾವು DDPI TS ಅವರನ್ನು ಕೂಡ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ವಿ, ಅವರು ಕೂಡ ಸ್ಪಂದಿಸ್ತಾ ಇಲ್ಲ. ಮತ್ತೆ ಇನ್ನು ಹೇಗೆ ಸಾಧ್ಯ ಈ ಮಕ್ಕಳು ಶಾಲೆಗೆ ಹೋಗೋದಕ್ಕೆ? ಮಕ್ಕಳು ಓದಬೇಕು ಅಂತ ಹೇಳ್ತೀರಿ, ಬಟ್ ಆದರೆ ನಿಮ್ಮ ಇದಕ್ಕೆ
ಮಕ್ಕಳಿಗೆ ಓದೋದಕ್ಕೆ ಅವಕಾಶವನ್ನ ಕಲ್ಪಿಸ್ಕೊಡ್ತಾ ಇಲ್ಲ. ನೋಡಿ, ಅಲ್ಲಿ ಗ್ರಾಮಸ್ಥರು, ರೈತರು ಎಲ್ಲರೂ ಹೇಳ್ತಾ ಇದ್ದಾರೆ, ನಾವು ಜಮೀನು ಕೊಡ್ತೀವಿ, ಶಾಲೆ ಓಪನ್ ಮಾಡಿಕೊಡಿ ಅಂತ ಹೇಳಿ ಮನವಿ ಮಾಡ್ಕೊಳ್ತಾ ಇದ್ದಾರೆ, ಅಂಗಲಾಚ್ತಾ ಇದ್ದಾರೆ. ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳು ಕೇಳ್ಕೊಳ್ತಾ ಇದ್ದಾರೆ, ಶಾಸಕರಿಗೂ ಕೂಡ ಕೇಳ್ಕೊಳ್ತಾ ಇದ್ದಾರೆ. ಬಟ್ ಆದ್ರೆ ಇಲ್ಲಿಯವರೆಗೂ ಅದ್ಯಾವುದು ಕೂಡ ಆಗಿಲ್ಲ. ನಾವು ಗ್ಯಾರಂಟಿ ನ್ಯೂಸ್ ಇದಕ್ಕೆ ನಿಜಕ್ಕೂ ಮುಂದಾಳತ್ವವನ್ನ ವಹಿಸ್ತಾ ಇದೆ. ಇಲ್ಲಿ ಶಾಲೆ ಆರಂಭ ಆಗುವವರೆಗೂ ಈ ಒಂದು ಸುದ್ದಿಯನ್ನ ಫಾಲೋ ಅಪ್ ಮಾಡದೆ ಬಿಡೋದೇ ಇಲ್ಲ. ಗ್ಯಾರಂಟಿ ನ್ಯೂಸ್ ಫಾಲೋ ಅಪ್ ಮಾಡುತ್ತೆ, ಅಲ್ಲಿ ಶಾಲೆ ತೆರೆಯುವವರೆಗೂ ಅಥವಾ ಈ ಶಾಸಕರು ಭರವಸೆಯನ್ನ ಕೊಡುವವರೆಗೂ ಕೂಡ ನಾವು ಈ ಸುದ್ದಿಯನ್ನ ಬಿಡುವ ಮಾತೇ ಇಲ್ಲ. ಮುಂದಿನ ದಿನಗಳಲ್ಲೂ ಕೂಡ ಸುದ್ದಿ ಬಿತ್ತರ ಮಾಡ್ತೀವಿ.